ಪ್ರೇಯರ್ ಹೇಳುದ ಸರ್? ಹೇಳಿ. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಸರ್ ಶ್ಲೋಕ ಯಾವ್ದು ಹೇಳ್ಬೇಕು ಸರ್? ನಿನಗೆ ಯಾವ್ದು ಹೇಳ್ಬೇಕನ್ಸುತ್ತೆ ಅದನ್ನ ಹೇಳು. ಶ್ಲೋಕ ಸರಿ ಬರ್ತಾ ಇಲ್ಲ ಸರ್, ಹೇಳುದಾ? ಯಾವ್ದು 261ರಿಂದ ಹೇಳ್ಬೇಕಾ ಸರ್? ಅಥವಾ ಮೊದಲಿದ 10 ಹೇಳ್ಬೇಕಾ ಸರ್ ಒಟ್ಟಿಗೆ? ನಿನಗೆ ಎಲ್ಲಿಂದ ನಿನಗೆ ಯಾವ್ದು ಹೇಳ್ಬೇಕನ್ಸುತ್ತೆ ಅದನ್ನ ಹೇಳು. ನಿನಗೆ ಬಿಟ್ಬಿಟ್ಟಿದ್ದೀನಲ್ಲ ಫ್ರೀಡಮ್. ಸರಿ ಸರ್. ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಯತ್ಪರಂ ಸಕಲವಾಗ ಗೋಚರಂ ಗೋಚರಂ ವಿಮಲಬೋಧ ಚಕ್ಷುಷಃ ಶುದ್ಧಚಿತ್ಮನಂ ಅನಾದಿವಸ್ತು ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಷಡ್ಭಿರೋರ್ಮಿಭಿರಯೋಗಿ ಯೋಗಿರತ್ ಭಾವಿತಂ ನ ಕರ್ಣೈರ್ವಿಭಾವಿತಂ ಉದ್ಯವೇದ್ಯಮನವದ್ಯಮಸ್ತಿ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಭ್ರಾಂತಿ ಕಲ್ಪಿತ ಜಗತ್ಫಲಾಶ್ರಯಂ ಸ್ವಾಶ್ರಯಂ ಚ ಸದಸದ್ವಿಲಕ್ಷಣಂ ನಿಷ್ಕಲಂ ನಿರುಪಮಾನವದ್ದಿ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಜನ್ಮ ವೃದ್ಧಿ ಪರಿಣತ್ಯಪಕ್ಷಯ ವ್ಯಾಧಿನಾಶನ ವಿಹೀನಮವ್ಯಯಂ ವಿಶ್ವಸ್ಪೃಷ್ಟ್ಯವಾ ವಿಘಾತ ಕಾರಣಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಹಸ್ತಭೇದಮನಪಾಸ್ತಲಕ್ಷಣಂ ನಿಸ್ತರಂಗ ಜಲರಾಶಿ ನಿಶ್ಚಲಂ ನಿತ್ಯಮುಕ್ತಮವಿಭಕ್ತಮೂರ್ತಿ ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಏಕಮೇವ ಸದನೇಕ ಕಾರಣಂ ಕಾರಣಾಂತರ ನಿರಾಸ ಕಾರಣಂ ಕಾರ್ಯಕಾರಣ ವಿಲಕ್ಷಣಂ ಸ್ವಯಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ನಿರ್ವಿಕಲ್ಪಕಮನಲ್ಪಮಕ್ಷರಂ ಯಕ್ಷರಾಕ್ಷರ ವಿಲಕ್ಷಣಂ ಪರಂ ನಿತ್ಯಮವ್ಯಯ ಸುಖಂ ನಿರಂಜನಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಯದ್ವಿಭಾತಿ ಸದನೇಕಧಾ ಭ್ರಮಾತ್ ನಾಮರೂಪ ಗುಣ ವಿಕ್ರಿಯಾತ್ಮನಾ ಹೇಮವತ್ ಸ್ವಯಮವಿಕ್ರಿಯಂ ಸದಾ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಯಚ್ಚ ಪಾತ್ಯನ ಪರಂ ಪರಾತ್ಪರಂ
प्रत्यगेकरसमात्मलक्षणं सत्यचित्सुखम् अनन्तम् अव्ययम् ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಇದೇ ಹೇಳ್ಬೇಕಾ ಸರ್? 264. ಹೇಳು. ಉಕ್ತಮರ್ಥಮಿಮಮಾತ್ಮನಿ ಸ್ವಯಂ ಭಾವಯೇತ್ ಪ್ರಥಿತಯುಕ್ತಿಭಿರ್ಧಿಯಾ ಸಂಶಯಾದಿರಹಿತಂ ಕರಾಂಭುವತ್ ತೇನ ತತ್ವನಿಗಮೋ ಭವಿಷ್ಯತಿ. ವೆರಿ ಗುಡ್. ಸ್ವಬೋಧಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ನೃಪವಚ್ಚ ಸಂಜ್ಞೆ ತತ್ ಆಶ್ರಯ ಸ್ವಾತ್ಮನಿ ಸರ್ವದಾ ಸ್ಥಿತೋ ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ಸ್ವಬೋಧಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ನೃಪವಚ್ಚ ಸೈನ್ಯೇ ತದಾಶ್ರಯ ಸ್ವಾತ್ಮನಿ ಸರ್ವದಾ ಸ್ಥಿತೋ ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ಈ ಒಂದು ನಮಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಬ್ರಹ್ಮ ಚಿಂತನೆಗೆ ಬೇಕಾಗಿರ್ತಕ್ಕಂತಹ ಬ್ರಹ್ಮಧ್ಯಾಸ ಅಥವಾ ಬ್ರಹ್ಮ ಅಭ್ಯಾಸವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಆಚಾರ್ಯ ಶಂಕರರು ನಮಗೆ ತಿಳಿಸಿದ ಮೇಲೆ ಈ 65, 66 2 ಶ್ಲೋಕಗಳಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳ ಮೂಲಕ ಹೇಗೆ ನಾವು ಆ ಸ್ಥಿತಿಯಲ್ಲಿ ಮನಸ್ಸನ್ನ ನಿಲ್ಲಿಸಬೇಕು ಅನ್ನುವಂತಹ ಅರ್ಥದಲ್ಲಿ ಇಲ್ಲೊಂದು ಉದಾಹರಣೆ ತಗೊಂಡಿದ್ದಾರೆ. ಎಂತ ಉದಾಹರಣೆ ಅಂದ್ರೆ ನೃಪವಚ್ಚ ಸೈನ್ಯ ಅಂತ. ಅಂದ್ರೆ ನೃಪವಚ್ಚ ಸೈನ್ಯ ಅಂತಂದ್ರೆ ಸೈನ್ಯದಲ್ಲಿ ಹೇಗೆ ರಾಜ ಪ್ರಮುಖನಾಗಿರ್ತಾನೋ, ಸೊ ಯಾಕಂತಂದ್ರೆ ನಾವು ರಾಜನನ್ನ ಅರ್ಥ ಮಾಡಿಕೊಂಡಿವಿ ಅಂತಂದ್ರೆ ಅವಾಗ ಆ ಸೈನ್ಯದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಹೆಂಗ ಒಬ್ಬ ಪ್ರಿನ್ಸಿಪಾಲ್ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ನ ಒಂದು ಏನು ಪರಿಚಯ ಮಾಡಿಕೊಂಡಿವೆ, ಅವನ ಸ್ವಭಾವ ಹೆಂಗಿದೆ ಅಂತ ಗೊತ್ತಾಯ್ತಂದ್ರೆ ಅವಾಗ ಅವನು ಕಾಲೇಜನ್ನ ಹೆಂಗ ಮೂವ್ ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲ ಅಂತಂದ್ರೆ, ಯಾಕಂದ್ರೆ ಸೈನ್ಯ ಯಾ ಕಡೆ ಹೋಗ್ಬೇಕು, ಯಾವ ಕಡೆ ಚಲಿಸ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಇಡೀ ಎಲ್ಲ ಕಂಟ್ರೋಲ್ ಆ ರಾಜನ ಹತ್ರ ಇರ್ತದೆ. ರಾಜನ ಸೂಚನೆಯ ಮೇರೆಗೆ ಇಡೀ ಸೈನ್ಯ ಮೂವ್ ಆಗ್ತಿರ್ತದೆ. ನೋಡ್ಲಿಕ್ಕೆ ಎಲ್ಲ ಅವ್ರ ಪಾಡಿಗೆ ಅವರು ಕುದುರೆಗಳು, ಅವ್ರ ಪಾಡಿಗೆ ಅವ್ರ ರಥಗಳು, ಅವ್ರ ಪಾಡಿಗೆ ಅವ್ರ ಆನೆಗಳು, ಅವ್ರ ಪಾಡಿಗೆ ಅವ್ರ ಕಾಲಾಳುಗಳು ಎಲ್ಲ ಚಲಿಸ್ದಂಗೆ ಕಾಣುತ್ತವೆ. ಬಟ್ ಆದ್ರೆ ಅವೆಲ್ಲವೂ ಕೂಡ ರಾಜನ ಆಜ್ಞೆಯ ಮೇಲೆ ಚಲಿಸ್ತವೆ. ಅದೇ ರೀತಿ ಸ್ವಬೋಧ ಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ಅಂತ. ಸ್ವಬೋಧ ಮಾತ್ರಂ, ಈಗ ಸ್ವಬೋಧ ಅಂದ್ರೆ ಈ ತಿಳುವಳಿಕೆಯಿಂದ, ಸ್ವಯಂ ತಿಳುವಳಿಕೆಯಿಂದ ಮಾತ್ರ. ಏನು ಸ್ವಯಂ ತಿಳುವಳಿಕೆ ಅಂತಂದ್ರೆ ಈ ತತ್ವದ ವಿಚಾರದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಸ್ವ ಆತ್ಮ ಎನ್ನುವಂತಹ ಈ ತತ್ವಜ್ಞಾನ ವಿಜ್ಞಾಯ ಸಂಘೆ ಅಂತಂತಾರೆ ಅವರು. ವಿಜ್ಞಾಯ ಸಂಘೆ ಅಂತಂದ್ರೆ ಈ ದೇಹದಲ್ಲಿ ಹೆಂಗ ಒಂದು ಸೈನ್ಯದಲ್ಲಿ ರಾಜನನ್ನ ನಾವು ಗುರುತಿಸ್ಬೇಕು, ಅದೇ ರೀತಿಯಾಗಿ ಈ ದೇಹದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಆತ್ಮನನ್ನ ಗುರುತಿಸ್ಬೇಕು. ಎಲ್ಲಾ ಕಡೆ ಇದೇನೆ ಆತ್ಮ. ಮತ್ತೆ ಆತ್ಮನನ್ನ ಗುರುತಿಸೋದೇನದೆ ಅಂತಂದ್ರೆ ಒಂದಿಷ್ಟು ನಿರ್ದಿಷ್ಟವಾಗಿ ಈ ಅಭ್ಯಾಸಗಳನ್ನ ಮಾಡಕ್ಕೋಸ್ಕರ. ಅದು ಪೂರ್ಣ ತತ್ವ ಸಹಜದು, ಎಲ್ಲಾ ಕಡೆ ಇದಾನೆ ಅಂತಕ್ಕಂಥದ್ದು.
ಆದರೆ ಸಾಧಕನಿಗೋಸ್ಕರ ಇನ್ನೂ ಅವನಿಗೆ ಆ ಪರಿಚಯ ಆಗಿಲ್ಲಲ್ವಾ. ಸೊ ಆ ಕಾರಣದಿಂದ ಸಾಧಕನಿಗೋಸ್ಕರ ಹೊರಗಡೆ ಹೆಂಗ ಸೈನ್ಯ ಉಂಟು ಹಾಗೆ ಇಲ್ಲಿ ದೇಹ ಅಂತಕ್ಕಂಥದ್ದು, ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅಂಗಾಂಗಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು, ರೋಮಗಳು, ನರಮಂಡಲಗಳು, ಸೊ ಇದ್ರದ್ದು ಒಂದು ಭಾಗ ಇದೆಲ್ಲ. ಇನ್ನು ಅನೇಕ ರೀತಿಯಾಗಿ ಇದರಲ್ಲಿ ಎಷ್ಟು ಬರ್ತವೆ ಅಷ್ಟೆಲ್ಲನು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂದ್ರಿಯ ವ್ಯಾಪಾರಗಳು, ದಶೇಂದ್ರಿಯ ವ್ಯಾಪಾರಗಳು, ಸೊ ಅವೆಲ್ಲವೂ ಕೂಡ ಪ್ರಾಣದ್ದೊಂದು ಸೈನ್ಯ, ಅದೊಂದು ದೇಹದ್ದೊಂದು ಸೈನ್ಯ, ಪ್ರಾಣದ್ದೊಂದು ಸೈನ್ಯ ಇದೆ ಇಲ್ಲಿ ನಮ್ಮಲ್ಲಿ. ಸೈನ್ಯ ಅಂತಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಿದ್ರಂತೆ, ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬ ಪಾಳೆಗಾರನ ಮಾಡ್ತಿದ್ರು ಅವರು. ಆ ಪಾಳೆಗಾರ ಆ ಏರಿಯಾವನ್ನ ಅವನು ತನ್ನ ಆಧೀನದಲ್ಲಿ ಇಟ್ಟುಕೊಂಡು ನಡೆಸ್ಕೊಂಡು ಹೋಗ್ತಿದ್ದ. ಅವನು ರಾಜನಿಗೆ ರಿಪೋರ್ಟ್ ಮಾಡ್ತಾ ಇದ್ದ. ಹಾಗೆ ಇದು ದೇಹ ಅಂತಕ್ಕಂಥದ್ದು ಒಂದು ತುಕುಡಿ, ಈ ಪ್ರಾಣ ಅಂತಕ್ಕಂಥದ್ದು ಒಂದು ತುಕುಡಿ ಸೈನ್ಯ. ಹಾಗೆ ಮನಸ್ಸಿಗೆ ಬಂದ್ವಿ ಅಂತಂದ್ರೆ ದೊಡ್ಡದದು, ದೊಡ್ಡ ಸೈನ್ಯ ಅದು. ಈ ಎರಡಕ್ಕಿಂತ ಹೆಚ್ಚು ದೊಡ್ಡದಾಗಿರ್ತಕ್ಕಂಥದ್ದು ಮನೋಮಯ ಕೋಶ ಸೈನ್ಯ. ಈ ಮನಸ್ಸಿನಲ್ಲಿ ಪರಮಾತ್ಮ ಏನ್ ಮಾಡಿದ್ದಾನೆ ಅಂತಂದ್ರೆ ಹೃದಯ ಸ್ಥಿತಂ ಅಂತ ಹೇಳ್ತಾರೆ ಅವರು ಶಾಸ್ತ್ರದಲ್ಲಿ. ಹೃದಯ ಸ್ಥಿತಂ ಅಂತಂದ್ರೆ ಈ ಹೃದಯದಲ್ಲಿ ಅವನು ಸ್ಥಿತನಾಗಿದ್ದಾನೆ. ಅಂಗುಷ್ಠ ಮಾತ್ರೆ ಪುರುಷೇ ಅಂತರಾತ್ಮ ಅಂತ ಕಠದಲ್ಲಿ ಮಂತ್ರ. ಈ ಹೃದಯದಲ್ಲಿ ಅವನು ಸ್ಥಿತನಾಗಿದ್ದಾನೆ. ಆದರೆ ನಮಗೆ ನಾವು ಈ ಸೈನ್ಯಗಳನ್ನೇ ನೋಡ್ತೀವಿ ಬಿಟ್ರೆ, ಆ ರಾಜನನ್ನ ಹೆಂಗ ಗುರುಸ್ಲಾರ್ದ ಬೇರೆ ಸೈನ್ಯವನ್ನ ನೋಡ್ತೀವೋ ಅದೇ ರೀತಿಯಾಗಿ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಈ ಕಡೆಗೆ ಗಮನ ಕೊಟ್ಬಿಟ್ಟಿದ್ದೀವಿ. ದೇಹದ ವ್ಯಾಪಾರಗಳಲ್ಲಿ, ಪ್ರಾಣದ ವ್ಯಾಪಾರದಲ್ಲಿ. ದೇಹದ ವ್ಯಾಪಾರ ಅಂತಂದ್ರೆ ಏನ್ ಊಟ ಮಾಡಬೇಕು, ಯಾವ ಬಟ್ಟೆ ಹಾಕಿರ್ಬೇಕು, ಹೇಗಿರ್ಬೇಕು, ಸೊ ಇದ್ರದ್ದೇ ಇದು ಕತೆ. ದೊಡ್ಡದಿದು, ದೊಡ್ಡ ಸಣ್ಣದಲ್ಲೇ ಇದು. ಹಾಗೆ ಪ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಂದ್ರಿಯಗಳ ವ್ಯಾಪಾರದಲ್ಲಿ ಟೇಸ್ಟ್ ಇರ್ಬೋದು, ನೋಟ ಇರ್ಬೋದು, ಶಬ್ದ ಇರ್ಬೋದು, ಅನೇಕ ಅದು ಶಬ್ದ ಸ್ಪರ್ಶ ರಸರೂಪ ಗಂಧದ್ದೇನು ವ್ಯಾಖ್ಯಾನ ಇದೆ ಅದೆಲ್ಲನೂ ಕೂಡ ಪ್ರಾಣದ್ದು ಸೈನ್ಯ. ಅದರಲ್ಲಿ ತುಂಬಾ ಬಿಜಿ ಆಗಿಬಿಟ್ಟಿದ್ವಿ ಇದಕ್ಕಿಂತ. ಇದಾದ್ರೆ ಯಾವಾಗಾರ ಒಮ್ಮೆ ಹೊರಗಡೆ ಹೋಗ್ಬೇಕು, ಇಲ್ಲಾರ ಮದುವೆಗೆ ಹೋಗ್ಬೇಕಂದ್ರೆ ಮಾತ್ರ ಈ ಸೈನ್ಯ ಸ್ವಲ್ಪ ಜಾಗ್ರತೆ ಮಾಡ್ತೀವಿ. ಇಲ್ಲಾಂದ್ರೆ ಅದನ್ನೇನು ಸೈನ್ಯ ನಾವು ನೋಡಿಕೊಳ್ಳೋದಿಲ್ಲ, ರಿಸರ್ವ್ ಇದ್ದಂಗೆ ಅದು. ಹಂಗ ಯುದ್ಧ ಸಿದ್ಧತೆ ಯುದ್ಧ ನಡೆದಾಗ ಮಾತ್ರ ಕೆಲವೊಂದು ರಿಸರ್ವ್ ಸೈನ್ಯವನ್ನ ಎತ್ಕೊಂತಾರ. ಬಟ್ ಈ ದೇಹ ಅಂತಕ್ಕಂಥದ್ದು ಯಾವಾಗಾರು ಒಮ್ಮೆ ಬಹಳ ನಾವು ಫೋಕಸ್ ಮಾಡ್ತೀವಿ. ಮತ್ತೆ ಯಾವಾಗಲೂ ಕೂಡ ಬಾರ್ಡರ್ಲಿ ಇರ್ತಕ್ಕಂಥದ್ದು ಸೈನ್ಯ ಯಾವ್ದಂತಂದ್ರೆ ಇದು ಪ್ರಾಣಮಯ ಕೋಶದ್ದು ಯಾವಾಗಲೂ ಕೂಡ. ಹಾಗೆ ಇನ್ನು ಕಮಾಂಡರ್ ಲೆವೆಲ್ ಇರ್ತಕ್ಕಂಥದ್ದು ಈ ಮನೋಮಯ ಕೋಶದ ತುಕುಡಿ. ನಾವು ಸಂಪೂರ್ಣವಾಗಿ ಇದರಲ್ಲಿ ಏನು ಮಗ್ನವಾಗಿದ್ದೇವೆ, ಈ ಮಗ್ನವಾಗಿರ್ತಕ್ಕಂಥದ್ದನ್ನು ಬಿಡಿಸಿಕೊಂಡು ಇದು ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಯಾವುದು, ಆ ಒಂದು ರಾಜ ಇರೋದರಿಂದ ಇಡೀ ಸೈನ್ಯ ಮೂವ್ ಆಗುತ್ತೋ ಹಾಗೆ ಈ ಮನೋ ಸೈನ್ಯ ಇರ್ಬೋದು, ಪ್ರಾಣ ಸೈನ್ಯ ಇರ್ಬೋದು, ದೇಹ ಸೈನ್ಯ ಇರ್ಬೋದು, ಇದನ್ನೆಲ್ಲವನ್ನ ಚಲಿಸುವಂತೆ ಮಾಡುವವನು ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಆ ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮ. ಅಲ್ಲಿ ತತ್ ಆಶ್ರಯ, ಇವೆಲ್ಲವೂ ಕೂಡ ಅಲ್ಲಿ ಆಶ್ರಯವಾಗ್ಯಾವ. ಹಾಗಾಗಿ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಆ ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮನಲ್ಲಿ ನಾವು ನಿಲ್ಲಬೇಕು. ಹೋಗಿ ಇವ್ರನ್ನೆಲ್ಲ ಬಿಡಿಸ್ಕೊಂಡು ಸ್ವ ಆತ್ಮನೇ ಸರ್ವದಾ ಸ್ಥಿತು. ಅದು
ನಮ್ಮ ನಿಜವಾದ ಸ್ವರೂಪ. ಅದು ಇದನ್ನೆಲ್ಲವನ್ನ ನಿಯಂತ್ರಣ ಮಾಡ್ತದೆ. ನಾನು ಎನ್ನುವಂತಹ ಅಹಂಕಾರವನ್ನ, ನಾನು ಎನ್ನುವಂತಹ ಬುದ್ಧಿಯನ್ನ, ನಾನು ಎನ್ನುವಂತಹ ಮನಸ್ಸನ್ನ, ಪ್ರಾಣವನ್ನ, ದೇಹವನ್ನ ಎಲ್ಲವನ್ನ ಬೆಳಗತಕ್ಕಂತಹದ್ದು ಆ ಆತ್ಮ ಸ್ವರೂಪ. ಆ ಆತ್ಮ ಸ್ವರೂಪದಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. ವಿಲಾಪಯ ಅಂದ್ರ ವಿಶ್ವಜಾತಂ, ಇಡೀ ಈ ಹೊರಗಿನ ಪ್ರಪಂಚ ಏನಿದೆಯೋ, ಯಾಕಂದ್ರೆ ನಮಗೆ ಎಲ್ಲನೂ ನಮಗೆ ಮನಸ್ಸಿರೋದು ಈ ಕಡೆ ಅಲ್ವಾ, ಇದನ್ನೆಲ್ಲನೂ ಏನ್ ಮಾಡಬೇಕು, ಅದರಲ್ಲಿ ಲಯ ಮಾಡ್ಬೇಕಂತ ನಾವು. ಸೊ ದೇಹ ಅಂತಂದಗಳಿಗೆ ಸುಂದರತೆ, ಸೌಂದರ್ಯ ಇದು ನಮಗೆ ಬೇಕಾಗಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವು ಅತ್ಯಂತ ಸುಂದರವಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಆದರೆ ರಿಯಲ್ ಸುಂದರತೆ ಅಂದ್ರೆ ಆತ್ಮನಲ್ಲಿದೆ. ಯಾವಾಗ ಆತ್ಮನನ್ನ ತಿಳಿತೀವಿ ಅವಾಗ ಇದು ದೇಹ ಎಲ್ಲವೂ ಕೂಡ ಪವಿತ್ರವಾಗುತ್ತೆ. ಯಾವಾಗ ಆತ್ಮನ್ನ ತಿಳಿಲಾರದ ಬರೀ ಇತ್ತಂತಂದ್ರೆ ಇದು ಬರೀ ವಿಕಾರದಲ್ಲಿ ಇರ್ತದೆ, ದೇಹಕ್ಕೆ ವ್ಯಾಲ್ಯೂ ಇಲ್ಲ. ನೀವು ಯಾರಾದ್ರೂ ನೋಡಿ ಜಗತ್ತಿನಲ್ಲಿ, ಈಗ ಕಲಾಂ ಅಂತ ಇದ್ರಂತ ಅಬ್ದುಲ್ ಕಲಾಂ, ದೇಹಕ್ಕೆ ವ್ಯಾಲ್ಯೂ ಇದ್ದಿಲ್ಲ. ಆ ದೇಹದಲ್ಲಿ ಇರ್ತಕ್ಕಂಥದ್ದು ಚೇತನ ಏನಿದೆ ಅಲ್ವಾ, ಅದು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಆ ಕೆಲಸದಿಂದ ಆ ದೇಹಕ್ಕೆ ವ್ಯಾಲ್ಯೂ ಬಂದಿದೆ. ಬರೀ ದೇಹಕ್ಕೆ ವ್ಯಾಲ್ಯೂ ಇಲ್ಲ, ಮತ್ತೆ ಬರೀ ಮಾತಿಗೆ ವ್ಯಾಲ್ಯೂ ಇಲ್ಲ. ತುಂಬಾ ಜನ ಎಲ್ಲರೂ ಮಾತಾಡ್ತೀವಿ ನಾವು, ಆದ್ರೆ ಯಾಕೆ ಶಂಕರರ ಮಾತನ್ನ ಕೇಳ್ತೀವಿ? ಯಾಕಂತಂದ್ರೆ ಮಾತು ಅವ್ರದ್ದು ಜೀವನ ಆಗಿತ್ತು, ಹಾಗಾಗಿ ಅವ್ರ ಮಾತನ್ನ ಕೇಳ್ತೀವಿ ನಾವು. ಸೊ ಹಾಗಾಗಿ ಈ ಇಂದ್ರಿಯಗಳ ವ್ಯಾಪಾರದ ಏನು ಮಾತು, ನೋಟ ಎಲ್ಲ ಇದೆಯೋ ಅದೆಲ್ಲವೂ ಕೂಡ ಆತ್ಮನ ಕರುಣೆಯಿಂದ, ಆತ್ಮನ ಜ್ಞಾನದಿಂದ ಹೆಚ್ಚು ಪ್ರಕಾಶಮಾನವಾಗುತ್ತೆ. ದೇಹ ಹೆಚ್ಚು ಗೌರವಿಸಲ್ಪಡುತ್ತದೆ, ಮಾತು ಹೆಚ್ಚು ಗೌರವಿಸಲ್ಪಡುತ್ತದೆ. ಯಾರಿಂದ? ಆತ್ಮನ ಸಂಘಾತದಿಂದ. ಆತ್ಮನಿಲ್ಲದೆ ಬರೀ ನಾವು ಮಾತಾಡಿದಿವೆ, ಬರೀ ನಮ್ಮ ದೇಹ ಇತ್ತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೊಸೈಟಿಯಲ್ಲಿ ವ್ಯಾಲ್ಯೂ ಇಲ್ಲ. ಹಿಂಗ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಲಯ ಮಾಡ್ಬೇಕಂತ ನಾವು. ಆತ್ಮನ ಅನುಸಂಧಾನದಲ್ಲಿ ಇದ್ರ ಕಡೆಗೆ ಮನಸ್ಸು ಹೋಗ್ತಾ ಇರ್ತದಲ್ವಾ, ಅದಕ್ಕೆ ಅದನ್ನು ಲಯ ಮಾಡ್ಬೇಕಂತ. ಈಗ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ, ಅಂದ್ರೆ ಥಾಟ್ಸ್ಗೆ ಬಂದ್ವಿ ಅಂತಂದ್ರೆ, ಹೊರಗಡೆಗೆ ಅದೇನ್ ಮಾಡ್ತಾ ಅನೇಕ ರೀತಿಯಾಗಿರ್ತಕ್ಕಂತಹ ಆಗಿರ್ಬೇಕು, ಹೀಗಿರ್ಬೇಕು ಅಂತ ಕನಸು ಕಾಣ್ತಾ ಇರ್ತದೆ ಮನಸ್ಸು ಯಾವಾಗಲೂ ಕೂಡ. ನಾನು ಹೀಗಿದ್ರೆ ಚೆನ್ನಾಗಿತ್ತು, ನಾನು ಹಾಗಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ಈಗಿರೋದ್ರಲ್ಲಿ ಅದಕ್ಕೆ ತೃಪ್ತಿ ಇಲ್ಲ, ಇನ್ನೇನೋ ಬೇರೆದ್ರಲ್ಲಿ ತೃಪ್ತಿ ಇದೆ ಅದಕ್ಕೆ. ಯಾಕಂತಂದ್ರೆ ಅದ್ರದ್ದು ನೇಚರ್, ಅದು ಮನಸ್ಸಿನ ನೇಚರ್, ಅದು ಯಾವಾಗಲೂ ಕೂಡ ಇರೋದ್ರಲ್ಲಿ ತೃಪ್ತಿಯಾಗಿರಕ್ಕೆ ಅದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಅನೇಕ ಬಗೆ ಬಗೆಯಾಗಿ ಕಾಣತಕ್ಕಂತಹ ಬಣ್ಣ ಬಣ್ಣಗಳಿಂದ ತುಂಬಿರ್ತಕ್ಕಂತಹ ಚಿತ್ತಾರದಿಂದ ಜಗಿಸುವಂತಹ ಈ ಜಗತ್ತು ವೆರಿ ಅಟ್ರಾಕ್ಟಿವ್ ಆಗಿರ್ತದೆ. ಹಾಗಾಗಿ ಯಾವಾಗಲೂ ಅದು ಆ ಕಡೆಗೆ ಹೊರಗಡೆ ಹೋಗಿ ಮನಸ್ಸು ಪಡ್ತಾನೆ ಇರ್ತದೆ ಸದಾ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಸೊ ಏನು ಹೊರಗಡೆ ಎಲ್ಲ ನೋಡ್ತೀಯೋ, ಆ ಹೊರಗಡೆ ನೋಡ್ತಕ್ಕಂಥದ್ದು ಎಲ್ಲವೂ ಕೂಡ ಅದು ಆತ್ಮನಿಂದಲೇ ಅದಕ್ಕೆ ಬೆಳಕಿದೆ, ಆತ್ಮನಿಂದಲೇ ಅದಕ್ಕೆ ಇರುವಿಕೆ ಇದೆ, ಆತ್ಮನಿಂದಲೇ ಅದಕ್ಕೆ ಅಸ್ತಿತ್ವ ಇದೆ. ಆತ್ಮ ಇಲ್ಲದೆ ಹೋದ್ರದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತೇಳಿ ಯಾವ ಮನಸ್ಸು ಸದಾ ಹೊರಗಡೆ ಹೋಗ್ತಿರ್ತದೆ, ಆ ಹೊರಗಡೆ ಹೋಗ್ತಕ್ಕಂತಹ ಮನಸ್ಸನ್ನು ಏನ್ ಮಾಡ್ಬೇಕಂದ್ರೆ
ಎಲ್ಲ ಒಂದೇ ಸಾರಿಗೆ ನಮಗೆ ಡಿಸ್ಟರ್ಬ್ ಆಗಲ್ಲ. ಒಂದ್ಸಲ ಯಾವುದೋ ಒಂದು ಬರೀ ಶರೀರದ ಮೇಲೆ ಭಾವನೆ ಬರ್ಬೋದು, ಇಂದ್ರಿಯಗಳ ಮೇಲೆ ಭಾವನೆ ಬರ್ಬೋದು, ಮನಸ್ಸಿನ ಮೇಲೆ ಭಾವನೆ ಬರ್ಬೋದು ತೀವ್ರವಾಗಿ. ಆ ತೀವ್ರವಾಗಿ ಬಂದಿರತಕ್ಕಂಥ ಭಾವನೆಯನ್ನ ಏನ್ ಮಾಡ್ಬೇಕು, ಆತ್ಮನಲ್ಲಿ ಲಯ ಮಾಡಬೇಕು ಅಂತಾರೆ ಅವರು. ಆತ್ಮನಿರೋದ್ರಿಂದನೇ ಎಲ್ಲ ಬೆಳಗುತ್ತಾ ಇದೆ. ಆತ್ಮನಃ ಸಂಭೂತಃ ಆಕಾಶ ಅಂತ ಅಂತೀರಲ್ವಾ. ಆತ್ಮನಃ ಸಂಭೂತಃ ವಾಯು, ಆತ್ಮನ ಸಂಭೂತಃ ಅಗ್ನಿ, ಆತ್ಮನ ಸಂಭೂತಃ ಜಲ, ಆತ್ಮನ ಸಂಭೂತಃ ಪೃಥ್ವಿ. ಏನು ಜಗತ್ತು ಕಾಣುತ್ತಿದೆಯೋ ಅದೆಲ್ಲವೂ ಆತ್ಮನೇ. ಆತ್ಮನಿಂದಲೇ ನಾನಾ ನಾಮರೂಪಗಳಿಂದ ಬೆಳಗ್ತಾ ಇದೆ. ಏನನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತಾಗತ್ತೋ ಅಂತಹ ಯಾವುದಿದೆಯೋ ಅದು ನಮ್ಮ ಆತ್ಮಸ್ವರೂಪ. ಆ ಆತ್ಮಸ್ವರೂಪದಲ್ಲಿ ಮನಸ್ಸು ಈ ವಿಚಾರದಿಂದ ತಗೊಂಡು ಬರ್ಬೇಕು. ಅದನ್ನ ವಿಚಾರದಿಂದ ತಗೊಂಡು ಬಂದಾಗ ಅವಾಗ ಏನಾಗುತ್ತೆ, ಮೊದಲು ವಿಚಾರ ಇದ್ದಿಲ್ಲ, ಹಂಗಾಗಿ ಅದು ಓಡ್ತಾ ಇದ್ದು. ಈಗ ಯಾವಾಗ ನಾವು ಈ ವಿಚಾರ, ಶಂಕರ ಆಚಾರ್ಯರ ವಿಚಾರ ಯಾವಾಗ ನಮಗೆ ಹೆಚ್ಚೆಚ್ಚು ನಾವು ತಿಳಿತಾ ಹೋಗ್ತೀವಿ, ಈ ಶಂಕರರ ವಿಚಾರದಿಂದ ಮನಸ್ಸು ತನ್ನಿಂದ ತಾನೇ ಆತ್ಮನಲ್ಲಿ ಲಯವಾಗ್ತಾ ಬರ್ತದೆ. ಸೊ ಯಾವಾಗ ಅದು ಲಯವಾಗ್ತಾ ಬರ್ತದ ಆವಾಗ ಅದು ಶಾಂತವಾಗಿರ್ತಕ್ಕಂಥ ಸ್ಥಿತಿ, ಪರಮಾನಂದವಾಗಿರ್ತಕ್ಕಂತಹ ಸ್ಥಿತಿ, ಬ್ರಹ್ಮಾನಂದ ಸ್ಥಿತಿ ಅಂತ ಕರೀತಾರೆ ಅದನ್ನ. ಅದು ಕೇವಲ ಆನಂದ ಸ್ಥಿತಿ. ಆ ಒಂದು ಆತ್ಮನನ್ನ ತಿಳಿದಾಗ ಏನಾಗುತ್ತೆ, ಅದರದ್ದು ಮುಂದಿನ ಫರ್ದರ್ ಬೆಳವಣಿಗೆ ಹೇಳ್ತಾರೆ ಅವರು. ಯಾವಾಗ ಆತ್ಮನ ದರ್ಶನವಾಗತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ, ಬುದ್ಧೌ ಗುಹಾಯಾಂ ಸದಸದ್ವಿಲಕ್ಷಣಂ ಬ್ರಹ್ಮಾಸ್ತಿ ಸತ್ಯಂ ಪರಂ ಅದ್ವಿತೀಯಂ ತದಾತ್ಮನಾ ಯೋ ಅತ್ರ ವಸೇದ ಗುಹಾಯಾಂ ಪುನಃ ನ ತಸ್ಯಾಂಗ ಗುಹ ಪ್ರವೇಶಃ. ಬುದ್ಧೌ ಗುಹಾಯಾಂ ಸತ್ ಅಸತ್ ವಿಲಕ್ಷಣಂ, ಸತ್ತಿಗಿಂತ ಅಸತ್ತಿಗಿಂತ ವಿಲಕ್ಷಣವಾಗಿರ್ತಕ್ಕಂತಹ ಯಾವುದು ಈ ಪರಮಂ ಅದ್ವಿತೀಯಂ ಸತ್ಯಂ ಅಂತ ಏನು ಹೇಳಿದ್ರು, ಇದು ಆ ಪರಮಾತ್ಮ ಸ್ಥಿತಿ. ಶ್ರೇಷ್ಠನಾಗಿರ್ತಕ್ಕಂಥವನು, ಏಕನಾಗಿರ್ತಕ್ಕಂಥವನು ಬ್ರಹ್ಮ ಅಸ್ತಿ ಸತ್ಯಂ, ಅದು ಬ್ರಹ್ಮ ಒಂದೇ ಸತ್ಯ. ಇದೆಲ್ಲವೂ ಕೂಡ ಸತ್ ಅಸತ್ತಾಗಿ ತೋರ್ತಕ್ಕಂಥದ್ದು ಕೇವಲ ಮಾಯಾಶಕ್ತಿಯ ಕಾರ್ಯದಿಂದ. ತದಾತ್ಮನ ಯೋ ಅತ್ರ ವಸೇದ್ ಗುಹಾಯಾಂ, ಈ ಬುದ್ಧಿ ಎನ್ನುವಂತಹ ಕೋಶದೊಳಗಡೆಗೆ, ಮನಸ್ಸು ಬುದ್ಧಿ ಅಂತಂದ್ರೆ ಎರಡು ಒಂದೇ ಪರ್ಯಾಯ ಶಬ್ದಗಳು. ಈ ಬುದ್ಧಿ ಎಂಬ ಗುಹೆಯೊಳಗಡೆ ಆತ್ಮ ನೆಲೆಸಿದ್ದಾನೆ. ಅಂತಹ ಆತ್ಮನನ್ನ ತಿಳಿದಾಗ ಏನು ಪರಮೋಚ್ಚವಾಗಿರ್ತಕ್ಕಂಥದ್ದು ಸ್ಥಿತಿ ಅಂತಂದ್ರೆ, ಪುನಃ ನ ತಸ್ಯಾಂಗ ಗುಹ ಪ್ರವೇಶ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ, ಇಡೀ ಎಲ್ಲ ಸಮಸ್ಯೆಗಳಿಗೆ ನಮಗೆ ಕಾರಣವಾಗಿರ್ತಕ್ಕಂತಹದ್ದು ಜೀವಕ್ಕಿರ್ತಕ್ಕಂತಹ ಈ ಜನನ ಮರಣ ಅಂತಕ್ಕಂಥದ್ದು ಏನು ಒಂದು ಚಕ್ರ ಇದೆಲ್ವಾ, ಈ ಚಕ್ರ ಯಾವಾಗ ನಾವು ಆತ್ಮನನ್ನ ತಿಳಿತೀವಿ ಆವಾಗ ನಾವು ಆತ್ಮಸ್ವರೂಪರಾಗಿಬಿಡ್ತೀವಿ, ಆತ್ಮನಲ್ಲಿ ಲಯ ಆಗಿಬಿಡ್ತೀವಿ. ಮತ್ತೆ ಈ ಗುಹೆಯನ್ನ ಪ್ರವೇಶ ಮಾಡೋದಿಲ್ಲ ಅಂತಾರೆ ಪುನಃ ನಾ ಗುಹ್ಯ. ಯಾರೋ ಆತ್ಮಜ್ಞಾನಿ ಆಗ್ತಾನೆ ಅವನು ಪುನಃ ಮತ್ತೆ ಈ ಶರೀರ ಅಂತಕ್ಕಂಥದ್ದನ್ನ ತಗೊಳ್ಳೋದಿಲ್ಲ. ಅವನಿಗೇನಾಗಿಬಿಡ್ತದೆ,
ಈ ಚಕ್ರನೇ ಕಟ್ಟಾಗಿ ಬಿಡ್ತದೆ. ದೊಡ್ಡದು ಚಕ್ರ ಇದೆ ಅಲ್ವಿದು, ಈ ದುಃಖ ಅಂತಕ್ಕಂಥದ್ದು, ಈ ಮರಣ ಅಂತಕ್ಕಂಥದ್ದು, ಈ ಜರ ಮುಪ್ಪು ಅಂತಕ್ಕಂಥದ್ದು, ಅತೃಪ್ತಿಯಾಗಿರ್ತಕ್ಕಂಥದ್ದು ಎಲ್ಲ ಏನೆಲ್ಲ ಇದೆಯೋ ಈ ವಿಕಾರ, ಈ ವಿಕಾರ ಯಾವಾಗ ಕೊನೆಗಾಣುತ್ತೆ ಅಂತಂದ್ರೆ ಅತ್ಯಂತಿಕವಾಗಿರ್ತಕ್ಕಂತಹ ಪರಮಶಾಂತತೆಯನ್ನ ಪಡೆದಾಗ ಮಾತ್ರ ಇದೆಲ್ಲ ಸ್ತಬ್ಧ ಆಗುತ್ತೆ. ಬಿಟ್ರೆ ಇನ್ನು ಯಾವುದರಿಂದ ಸ್ತಬ್ಧ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಎಷ್ಟು ಈ ಲೌಕಿಕವಾಗಿರ್ತಕ್ಕಂಥದ್ದು ಎಷ್ಟೆಲ್ಲ ಕೊಟ್ಟರೂ ಕೂಡ ಅದು ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗಾಗಿ ಪುನಃ 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 ಮತ್ತೆ ಬಂದು 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 ಅದನ್ನು ತೃಪ್ತಿ ಮಾಡೋದ್ರ ಕಡೆಗೆ ಪುನಃ ಹೋಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರು. ಹುಳ, ಬೆಳಕಿನ ಹುಳ ಹೆಂಗ ಹೋಗಿ ಹೋಗಿ ಆ ಬೆಳಕಿಗೆ, ಲೈಟಿಗೆ, ಟ್ಯೂಬ್ ಲೈಟಿಗೆ ಹತ್ತಿರಕ್ಕೆ ಹೋಗೋದು, ಸುಳೋದು, ಮತ್ತೆ ಬೀಳೋದು, ಮತ್ತೆ ಎದ್ದೇಳೋದು, ಮತ್ತೆ ಮತ್ತೆ ಮುಟ್ಟೋದು, ಮತ್ತೆ 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 ಮತ್ತೆ. ಅದಕ್ಕೆ ಅವರು ಶಂಕರರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಅಂತ. ಇದು ಸಂಸಾರ. ಮತ್ತೆ ಯಾವಾಗ ಈ ಶರೀರ ತಗೊಳ್ತೀವಿ ಪುನಃ 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 ಮತ್ತೆ ಸಂಸಾರ. ಸಂಸಾರ ಸುಖದಿಂದ ಕೂಡಿರ್ತಕ್ಕಂಥ ದುಃಖ, ಬರೀ ದುಃಖ ಅಲ್ಲ, ತುಂಬಾ ಸುಖವಾಗಿ ಕಾಣುತ್ತೆ. ಆಮೇಲೆ ಒಳಗಡೆ ಹೋದ್ಮೇಲೆ ಅಷ್ಟೇ ಅದು ಸುಡುತ್ತೆ, ಅಷ್ಟು ಬಿಸಿಯಾಗಿದೆ. ಹೊರಗಡೆ ನೋಡಕ್ ತಂಪಾಗಿದೆ, ಅದರ ಒಳಗಡೆ ಹೋಗ್ಬಿಟ್ರೆ ಅದು ಎಷ್ಟು ತಂಪನೋ ಅಷ್ಟೇ ಬಿಸಿಯಾಗಿದೆ. ಇದು ಮನುಷ್ಯನಿಗಿರ್ತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಒಂದು ಸಮಸ್ಯೆ ಇದೆ. ಯಾವಾಗ ಈ ಶರೀರವನ್ನ ತಗೊಳ್ತಾನೆ, ಈ ಶರೀರವನ್ನ ಪ್ರೊಟೆಕ್ಟ್ ಮಾಡೋದು, ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಸಂಪಾದಿಸೋದು, ಮತ್ತೆ ಶರೀರದಿಂದ ಮತ್ತೆ ಪುನಃ ಏನು ಸಂಸಾರವನ್ನು ಮಾಡ್ತಾನೆ ಆ ಸಂತತಿಗೋಸ್ಕರ, ಅದು ಚೆನ್ನಾಗಿರೋಕ್ಕೋಸ್ಕರ, ಹೀಗೆ ಒಂದಲ್ಲ ಅವನ ಯೋಚನೆ. ಅನೇಕ ರೀತಿಯಾಗಿರ್ತಕ್ಕಂಥ ಸಾಗರದಷ್ಟು ಇವನ ಆಸೆಗಳು. ಯಾರೂ ಒಬ್ರು ಅಲ್ಲ, ಎಲ್ಲರೂ. ಯಾಕೆ ನಾವು ಮೆಡಿಟೇಷನ್ ಮಾಡಬೇಕು ಅಂತ ಯಾರಿಗಾರು ಕ್ವಶನ್ ಬಂತಂದ್ರೆ ಕ್ವಶನಿಗೆ ಉತ್ತರ ಹೇಳ್ತಿದ್ದಾರೆ ಶಂಕರ್. ಯಾಕೆ ಮೆಡಿಟೇಷನ್ ಮಾಡ್ಬೇಕಂತಂದ್ರೆ, ಮೆಡಿಟೇಷನ್ ಇಂದ ಏನು ಸಿಗುತ್ತೆ ಅಂತಂದ್ರೆ ಈ ಬ್ರಹ್ಮ ಸ್ವರೂಪದ ಜ್ಞಾನ ಆಗುತ್ತೆ. ಆ ಬ್ರಹ್ಮ ಸ್ವರೂಪದ ಜ್ಞಾನ ಆದಾಗ ಆವಾಗ ಯಾವಾಗ ಜ್ಞಾನ ಆಗುತ್ತೋ ಅವಾಗನೇ ಅವನು ಫ್ರೀಡಮ್ ಆಗಿಬಿಡ್ತಾನೆ ಮನಸ್ಸಿನಿಂದ. ಅದನ್ನ ಏನಂತ ಕರೆದ್ರು, ಜೀವನ್ ಮುಕ್ತಿ ಲಕ್ಷಣ ಅಂತ ಕರೆದ್ರು. ಅಂದ್ರೆ ಜೀವನದಿಂದ ಬಿಡಿಸ್ಕೊಂಡು ಬಿಟ್ಟಿದ್ದಾನೆ ಅವನು, ಆತ್ಮನಾಗಿ ಬಿಡ್ತಾನೆ ಅವನು. ಜೀವನಿಂದ ಮುಕ್ತಿ, ಆತ್ಮನಿಂದ ಮುಕ್ತಿ ಅಲ್ಲ, ಜೀವನಿಂದ ಮುಕ್ತಿ. ಆತ್ಮನಲ್ಲಿ ಸೇರಿ ಬಿಡ್ತಾನೆ ಅವನು. ಆತ್ಮನಲ್ಲಿ ಸೇರ್ತಾನೆ ಅಂದ್ರೆ ತಾನೇ ಆತ್ಮನಾಗ್ತಾನೆ ಅಂತ. ತಾನೇ ಆತ್ಮನಂದ್ರೆ ತಾನು ಆತ್ಮನೇ ಇದ್ದ, ಅಜ್ಞಾನದಿಂದ ಇದು ಹೀಗೆ ಮಾಡ್ತಾ ಇದ್ದವನು. ಯಾರು ಈ ರೀತಿಯಾಗಿರ್ತಕ್ಕಂತಹ ಈ ಎಲ್ಲ ದ್ವಂದ್ವಗಳಿಂದ ಮನಸ್ಸನ್ನ ಬಿಡಿಸಿಕೊಂಡು ಹೃದಯದಲ್ಲಿರ್ತಕ್ಕಂತಹ ಆತ್ಮನನ್ನ ತಿಳಿತರ, ಆಗ ಈ ಎಲ್ಲ ಬಂಧನಗಳಿಂದ ಮನಸ್ಸು ಹೊರಗಡೆ ಬರುತ್ತೆ. ಇದು ಏನಂದ್ರೆ ಬಹಳ ಚೆನ್ನಾಗಿದ್ದಾಗ ಏನು ಗೊತ್ತಾಗೋದಿಲ್ಲ. ಇದು ಒಮ್ಮೆ ಸಮಸ್ಯೆ ಆಯ್ತಂದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಬಿಸಿ ಇದೆ ಅಂತಕ್ಕಂಥದ್ದು, ಎಷ್ಟು ಸುಡುತ್ತೆ. ಕೆಲವೊಬ್ಬರನ್ನ ನಾವು ನೋಡ್ತಿರ್ತೀವಿ ಇಲ್ಲಿ ಆರೋಗ್ಯಧಾಮದಲ್ಲಿ. ನಮಗೊಂದು ದೊಡ್ಡ ಪಾಠ ಇದು. ಹಾಸ್ಪಿಟಲ್ ಎಷ್ಟು ಕೆಲವೊಬ್ಬರಂತೂ ತುಂಬಾ
ಸಮಸ್ಯೆಗಳ ಸರಮಾಲೆಯಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಗಡೆ ಬರೋಕ್ಕಾಗದೆ ಸಹಿಸ್ಕೊಂಡು ಏನು ದೇಹದಲ್ಲಿ ಪ್ರಾಣ ಶಕ್ತಿ ಅದು ಹೆಂಗಾಗಿ ಬಿಡುತ್ತೆ ಅಂದ್ರೆ ಅಷ್ಟು ವಿಕಾರ ಆಗಿಬಿಡ್ತದೆ ದೇಹ. ಕೈ ಸೊಟ್ಟಾಗಿ ಬಿಡ್ತದೆ, ಬೆರಳು ಸೊಟ್ಟಾಗಿ ಬಿಡ್ತವೆ, ಕಾಲು ಸೊಟ್ಟಾಗಿ ಬಿಡ್ತವೆ. ಏನು ವಿಕಾರ ಅಷ್ಟು ವಕ್ರಾಗಿ ಬಿಡ್ತದೆ. ಯಾಕೆ? ಅದು ಅಷ್ಟು ಪ್ರೆಷರು. ಈಗ ನೀವು ಸಪೋಸ್ ಈಗ ಒಂದು 30-40% ಜನ ಇವರು ನೋಡಿ, ನೀವು IT-BT ಇರ್ತಕ್ಕಂಥ ಸುಮ್ಮನೆ ಜನರಲ್ ಆಗಿ ಒಂದಿಷ್ಟು ಗಡ್ಡ ಬಿಟ್ಟುಕೊಂಡು ಯಾವಾಗ ನೋಡಿದ್ರು ಕೂಡ ಈಗ ಅವರು ನಿದ್ರೆ ಮಾಡಿಲ್ಲ ಅನ್ನೋ ತರ ಇರ್ತಾರೆ, ಫ್ರೆಶ್ ಇರಂಗಿಲ್ಲ. ಯಾಕಂದ್ರೆ ಅದು ಪ್ರೆಷರ್. ಅದು 10 ಗಂಟೆ 12 ಗಂಟೆ ಕೆಲಸ ಮಾಡಿ ಮತ್ತೆ ಯಾವಾಗಲೂ ಕೂಡ ಅದು ಭಯ. ಅದು ಏನ್ ಭಯ? ಯಾವಾಗ ತೆಗೆದಾಕ್ತಾರೋ ಗೊತ್ತಿರೋದಿಲ್ಲ. ಕಂಟಿನ್ಯೂ ಆಗಿ ಇನ್ಸೆಕ್ಯೂರಿಟಿ. ಒಂಥರ ನಿರ್ಲಿಪ್ತ ತರ ಸಾಧುಗಳ ತರ ಕಾಣ್ತಿರ್ತಾರೆ ನೋಡಕ್ಕೆ. ಬೇಕಾದಷ್ಟು ತಿಂಗಳಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಸಂಪಾದನೆ ಇರ್ತದೆ. ಮುಖ ಯಾವಾಗಲೂ ಕೂಡ ಫ್ರೆಶ್ ಇರೋದಿಲ್ಲ ಅವ್ರದ್ದು. ಯಾಕಂದ್ರೆ ಅದು ಮನಸ್ಸಿನ ಮೇಲೆ ಆಗಿರತಕ್ಕಂಥ ಒತ್ತಡ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಈ ಶರೀರ ಮತ್ತು ಮನಸ್ಸಿನ ಮೇಲೆ ಒತ್ತಡಗಳು ಇದೆಲ್ಲ ಏನಕ್ಕೆ ಕಾರಣ ಅಂತಂದ್ರೆ ಏನನ್ನ ತಿಳಿಬೇಕೋ ಅದನ್ನ ತಿಳಿದೇ ಇರತಕ್ಕಂಥದ್ರ ಕಾರಣದಿಂದ. ಮತ್ತೆ ಯಾವುದನ್ನ ಸಂಪೂರ್ಣವಾಗಿ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ವೋ ಅದನ್ನ ಏನಾದರೂ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂತಹ ಭಯಂಕರ ಶಕ್ತಿಯಿಂದ ಆ ಶಕ್ತಿಯನ್ನು ಹಾಕಿ ಕೊನೆಗೆ ನಿರುತ್ಸಾಹ ಆಗಿಬಿಡುತ್ತಾರೆ. ಸೊ ಹಾಗಾಗಿ ಇಂತಹ ಎಲ್ಲ ನಮಗೆ ಶಾರೀರಿಕವಾಗಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂತಹ ಎಲ್ಲ ಒತ್ತಡ ತಾಪತ್ರಯಗಳಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಈ ಆತ್ಮನನ್ನ ತಿಳಿಬೇಕು, ಈ ಆತ್ಮನ ಅನುಸಂಧಾನ ಮಾಡಬೇಕು. ಈ ಆತ್ಮನ ಅನುಸಂಧಾನ ಮಾಡ್ತಾ ಆ ಆತ್ಮ ಭಾವದಲ್ಲಿ ಮನಸ್ಸನ್ನ ನಾವು ಈಗ ಸ್ವಲ್ಪ ಹೊತ್ತು ಅದನ್ನ ಅಲ್ಲಿ ಸ್ಥಿತ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಈಗ ಶಾಸ್ತ್ರ ಕೇಳೋದ್ರಿಂದ ಒಂದಿಷ್ಟು ಜೀವನದಲ್ಲಿ ಹಗುರತೆ ಬಂದಿದೆಯೋ ಹಾಗೆ ಈ ಆತ್ಮನ ಕುರಿತು ನೀವು ಧ್ಯಾನ ಮಾಡೋದ್ರಿಂದ ಏನ್ ಬರ್ತದೆ, ಅದು ಇನ್ನಷ್ಟು ಸ್ಟ್ರಾಂಗ್ ಆಗ್ತದೆ. ಹೆಚ್ಚು ಸ್ಟ್ರಾಂಗ್ ಆಗ್ತಾ ಬರ್ತದೆ. ಸೊ ಹಾಗಾಗಿ ನಮ್ಮ ಜೀವನ ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತಂದ್ರೆ ನಾವು ಈ ಆತ್ಮನನ್ನ ಚಿಂತನೆ ಮಾಡೋದು, ಮತ್ತೆ ಆತ್ಮನಲ್ಲಿ ಮನಸ್ಸನ್ನ ಸಾಧ್ಯವಾದಷ್ಟು ಯಾವಾಗ ಸ್ವಲ್ಪ ಬೆಳಗ್ಗೆ ಸಮಯ ಸಿಗುತ್ತೆ ಅಥವಾ ಇನ್ಯಾವಾಗ ಸಿಗುತ್ತೆ ಕುಂತುಕೊಂಡು ಬ್ರಹ್ಮಭಾವದಲ್ಲಿ ಮನಸ್ಸನ್ನ ನೆನೆಸಲು, ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ ಅಂತಂದ್ರೆ ಆಗ ಈ ಎಲ್ಲ ದ್ವಂದ್ವಗಳಿಂದ ಮನಸ್ಸು ಮುಕ್ತವಾಗಿ ಪಕ್ಷಿಯಂತೆ ಹಾರಾಡತ್ತೆ. ಅದಕ್ಕೆ ಒಂದು ಪುರಂದರದಾಸರು ಯಾರೋ ಒಂದು ಪದ್ಯ ಚೆನ್ನಾಗಿದೆ. ಹೆಂಗೆ ಇರಬೇಕು ಅಂತಂದ್ರೆ ಒಂದು ಪಕ್ಷಿ ಹಂಗಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಹೆಂಗ ಒಂದು ಪಕ್ಷಿ ಹಾರಿಕೊಂಡು ಬಂದು ಕೂಡ್ತದ ಮನೆ ಅಂಗಳದ ಮುಂದೆ ವರಾಂಡದಲ್ಲಿ. ನೀವು ಇದ್ದಕ್ಕಿದ್ದಾಗ ಏನೋ ಮನೆಯಿಂದ ಕೆಲಸ ಮಾಡ್ಕೊಂಡು ಬಂದು ಮನೆ ಕ್ಲೀನ್ ಮಾಡಿದ್ದೀರಿ, ಆ ನೀರನ್ನ ಬಂದು ಅಂಗಳಕ್ಕ ಸುರಿತೀರಿ.
ಅದೇನು ಹಚ್ಕೊಳ್ತದ ನೀರನ್ನ? ಇಲ್ಲ, ಹಂಗೆ ಹಾರಿ ಬಿಡ್ತದ. ಯಾಕೆಂತಂದ್ರೆ ಅದಕ್ಕೆ ಆ ಬಿಡಿಸ್ಕೊಳ್ತಕ್ಕಂಥ ಕಲೆ ಇದೆ. ಅದೇ ರೀತಿಯಾಗಿ ನಮ್ಗ ಈ ಸಂಸಾರದ ಏನು ಈ ಜವಾಬ್ದಾರಿಗಳಿದಾವಲ್ವಾ, ಇವು ಕೂಡ ಅವಾಗ ಬಂದು ಬೀಳ್ತೇವೆ ನಮ್ಮ ಮೇಲೆ. ಅವಾಗ ಏನ್ ಮಾಡ್ಬೇಕು ನಾವು? ಈ ಬ್ರಹ್ಮಭಾವದ ಏನು 10 ಶ್ಲೋಕಗಳಿದಾವಲ್ವಾ, ಈ 10 ಶ್ಲೋಕಗಳು ಒಂದು ರೀತಿಯಿಂದ ನಮ್ಗೆ ರೆಕ್ಕೆ ಇದ್ದಂಗ ಹಾಗೆ ಹಾರಿ ಬಿಡ್ಬೇಕು ಮೇಲೆ. ಮೇಲೆ ಹಾರ್ಬೇಕಂದ್ರೆ ಆ ವಿಷಯದಿಂದ ಸ್ವಲ್ಪ ಮೇಲೆ ಬಂದ್ಬಿಡ್ಬೇಕು. ಏನಿದು? ಇದೆಲ್ಲ ಮನಸ್ಸಿನ ಗುಣ. ನಾನು ಆತ್ಮಸ್ವರೂಪ, ನನಗಿದೆಲ್ಲ ಅಂಟುಂಟ, ಸುಮ್ಮನೆ ಆಗ ಅನ್ಕೊಂಡಿದ್ದೆ ನಾನು ಅಂತ ಇಷ್ಟು ಒಂದು ಸಣ್ಣದು ಥಾಟ್ಸ್ ಬಂದ್ಬಿಟ್ರೆ ಸಾಕು, ಅದು ಪಕ್ಷಿ ಹಾರಿದಂಗೆ. ಹಾಗಾಗಿ ನಮಗೆ ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಹೋಗಿ ಕುತ್ಕೊಳ್ಳೋದು ಸಂಸ್ಕಾರವಶಾತ್, ಅಂದ್ರೆ ಪ್ರಾರಬ್ಧವಶಾತ್ ತಪ್ಪಲ್ಲ. ಆದರೆ ಹಾರದು ಕಲಿಬೇಕು. ಯಾವಾಗ ಹಾರದು ಕಲಿತೀವಂತಂದ್ರೆ ಆವಾಗ ಎಲ್ಲಿ ಕೂತ್ಕೊಂಡ್ರು ಕೂಡ ನಮಗದರ ದೋಷ ಬರೋದಿಲ್ಲ. ಒಂದು ಯಾವುದೋ ಮರದ ಟೊಂಗಿ ಮೇಲೆ ಕೂತ್ಕೊಂಡಿರ್ತದೆ, ಗಾಳಿ ಬೀಸಿಬಿಡ್ತದೆ, ಇದ್ದಕ್ಕಿದ್ದಂಗೆ ಆ ಟೊಂಗೆ ಮುರ್ಕೊಂಡು ಬೀಳ್ತದ. ಮುರ್ಕೊಂಡು ಬಿದ್ದಾಗ ಆ ಪಕ್ಷಿ ಅದ್ರ ಜೊತೆಗೆ ಬೀಳ್ತದ? ಇಲ್ಲ, ಟೊಂಗಿ ನೆಲಕ್ಕೆ ಬೀಳ್ತದ, ಪಕ್ಷಿ ಹಾರಿ ಬಿಡ್ತದೆ. ಅದೇ ರೀತಿಯಾಗಿ ಯಾವುದೋ ಒಂದು ಸಮಸ್ಯೆ ಬರ್ತದೆ, ಆ ಸಮಸ್ಯೆಯಿಂದ ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಅಂದ್ರೆ ಸಮಸ್ಯೆ ಬಿದ್ದೋಗ್ತದೆ, ಮತ್ತೆ ಆನಂದವಾಗಿರ್ತದೆ ಜೀವನ. ಇದು ಆತ್ಮ ಅನುಸಂಧಾನದ ಆನಂದ. ಇಂತಹ ಆತ್ಮ ಅನುಸಂಧಾನವನ್ನ ತಿಳ್ಕೊಳ್ಳೋದ್ರಿಂದ ಮನುಷ್ಯ ಈಗಲೇ ಸುಖಿ ಆಗ್ತಾನೆ. ಪರಮ ಸುಖಿ ಯಾವಾಗೋ ಅಲ್ಲ, ಈಗಲೇ ಸುಖಿ ಆಗ್ತಾನೆ. ಹಾಗಾಗಿ ನಾವು ಎಲ್ಲರೂ ಸುಖವಾಗಿರ್ಬೇಕು, ಆತ್ಮಸುಖಿಗಳಾಗಿರ್ಬೇಕು ಅಂತ ಆಚಾರ್ಯ ಶಂಕರರು ನಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ. ಹಾಗಾಗಿ ಯಾವಾಗಲೂ ಕೂಡ ಅಂತಹ ಆಚಾರ್ಯರ ತತ್ವ ಚಿಂತನೆ ಸದಾ ನಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳ್ತಾ, ಸೊ ಏನು ಈ ನಾವು ಒಂದು ಈ 13 ಶ್ಲೋಕಗಳನ್ನ ಚಿಂತನೆ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ 10 ಶ್ಲೋಕಗಳು ನೆಕ್ಸ್ಟ್ ವೀಕಲ್ಲಿ ಯಾವುದು ತುಂಬ ಪರಿಣಾಮಕಾರಿಯಾಗಿ ನಿಮಗೆ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ, ಮತ್ತೆ ಇನ್ನು ಏನಾದರೂ ಯಾವುದು ಅರ್ಥ ಆಗಿಲ್ಲ, ಆ ರೀತಿಯಾಗಿ ಒಂದು ಎಲ್ಲರೂ ಕೂಡ ಒಂದು 2, 3 ಅಥವಾ 5 ನಿಮಿಷ ಒಂದೊಂದು ಶ್ಲೋಕ ತಗೊಂಡು ಶೇರ್ ಮಾಡಿಕೊಂಡ್ರೆ ಅಂತಂದರೆ ಮತ್ತಷ್ಟು ಇದು ಸಬ್ಜೆಕ್ಟು ಮರು ವಿಚಾರ ಮಾಡಿದಂಗೆ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ನಾವು ಕ್ಲಾಸಿಗೆ ಹೋಗ್ಬೋದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹ್ಮ್